ವೆಲ್ಕಮ್ ಬ್ಯಾಕ್. ರಾಜ್ಯ ಕಾಂಗ್ರೆಸ್ ಬಿಕ್ಕಟ್ಟು ಬಗೆಹರಿಸಲಿಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ನವೆಂಬರ್ 30ಕ್ಕೆ ದೆಹಲಿಯಲ್ಲಿ ಕಾಂಗ್ರೆಸ್ ಸಂಸದೀಯ ಮಂಡಳಿ ಸಭೆ ನಡೆಯಲಿದೆ. ನವೆಂಬರ್ 30ನೇ ತಾರೀಕು ದೆಹಲಿಯಲ್ಲಿ ಕಾಂಗ್ರೆಸ್ ಸಂಸದೀಯ ಮಂಡಳಿ ಸಭೆ, ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಅನ್ನ ಕರೆಯಲಾಗಿದೆ. ರಾಹುಲ್ ಗಾಂಧಿ, ಖರ್ಗೆ ಸೇರಿದಂತೆ ಪ್ರಮುಖರು ಭಾಗಿಯಾಗ್ತಾ ಇದ್ದಾರೆ. ಕರ್ನಾಟಕ ಬಿಕ್ಕಟ್ಟಿಗೆ ಪರಿಹಾರ ಸೂಚಿಸುವಂತ ಸಾಧ್ಯತೆ ಇದೆ. 30ನೇ ತಾರೀಕು, ಆಕ್ಚುಲಿ 29ಕ್ಕೆ ಅಂತ ಅಂದ್ಕೊಂಡಿದ್ವಿ, ಅಂದ್ರೆ ನಾಳೆ ಆಗಬಹುದು. ಅದಾದ ನಂತರ ಸಿಎಂ ಡಿಸಿಎಂ ಸಪರೇಟ್ ಆಗಿ ಅವರನ್ನ ಮೀಟಿಂಗ್ ಮಾಡಿ ನಂತರ ಇಬ್ಬರನ್ನು ಕೂರಿಸಿ ಸಮಾಧಾನ ಯಾರನ್ನು ಪಡಿಸ್ತಾರೆ, ಯಾರನ್ನು ಕನ್ವಿನ್ಸ್ ಮಾಡ್ತಾರೆ ಅನ್ನುವಂಥ ಕುತೂಹಲ ಇತ್ತು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪಟೇಲ್, ನೋಡ್ತಾ ಇದ್ವಿ 30ನೇ ತಾರೀಕು ಮಹತ್ವದ ಬೆಳವಣಿಗೆ ಆಗಲಿರುವಂಥದ್ದು. ರಾಜ್ಯದ ಬಿಕ್ಕಟ್ಟೇನಿದೆ, ಆ ಇಕ್ಕಟ್ಟಿನ ಪರಿಸ್ಥಿತಿ ಏನ್ ನಿರ್ಮಾಣ ಆಗಿದೆ ಹೈಕಮಾಂಡ್ಗೆ, ಅದೆಲ್ಲವೂ ಕೂಡ ಅವತ್ತಾದ್ರೂ ತೀರ್ಮಾನ ಮಾಡುವಂತ ಸಾಧ್ಯತೆ ಇದೆಯಾ? ನಿರ್ಧಾರ ಆಗಬಹುದಾ? ಪೃಥ್ವಿರಾಜ್ ಹಾರನಹಳ್ಳಿ, ಮಹತ್ತರ ಬೆಳವಣಿಗೆ ಹಿನ್ನೆಲೆಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಆಗ್ತಿರ್ತಕ್ಕಂತಹ ಕುರ್ಚಿ ಬಿಕ್ಕಟ್ಟಿಗೆ ಇತಿಶ್ರೀ ಹಾಕಲು ಕಾಂಗ್ರೆಸ್ ಹೈಕಮಾಂಡ್ ಕೊನೆಗೂ ಕೂಡ ನಿರ್ಧಾರವನ್ನು ಮಾಡಿರುವಂತದ್ದು. ಡಿಸೆಂಬರ್ 1ನೇ ತಾರೀಕಿನಿಂದ ಲೋಕಸಭೆ ಅಧಿವೇಶನ ಇರ್ತಕ್ಕಂಥದ್ದು. ಹಾಗಾಗಿ ಲೋಕಸಭೆಯ ಅಧಿವೇಶನಕ್ಕೂ ಮುನ್ನ ಕರ್ನಾಟಕ ಕಾಂಗ್ರೆಸ್ನ ಬಿಕ್ಕಟ್ಟಿಗೆ ತೆರೆ ಎಳಲಿಕ್ಕೆ ಸಭೆಯನ್ನ ಕರೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಸಭೆ 2 ಅಜೆಂಡಾಗಳಿರ್ತಕ್ಕಂಥದ್ದು. ಮೊದಲನೇ ಅಜೆಂಡಾ ಡಿಸೆಂಬರ್ 1ರಿಂದ ಲೋಕಸಭೆ ಅಧಿವೇಶನ ನಡೀತಿರೋದ್ರಿಂದ ಲೋಕಸಭೆ ಅಧಿವೇಶನದಲ್ಲಿ ಕಾಂಗ್ರೆಸ್ನ ಪಾತ್ರ, ಹೋರಾಟ ಮತ್ತು ಆಡಳಿತ ಪಕ್ಷವನ್ನು ಯಾವ ರೀತಿ ಕಟ್ಟಾಕಬೇಕು, ಈ ಎಲ್ಲದರ ಬಗ್ಗೆ ಚರ್ಚೆ ಆಗ್ತದೆ. ನಂತರ ಕರ್ನಾಟಕ ಕಾಂಗ್ರೆಸ್ನ ಬಿಕ್ಕಟ್ಟಿನ ಬಗ್ಗೆ, ಕುರ್ಚಿ ಇಕ್ಕಟ್ಟಿನ ಬಗ್ಗೆ ಚರ್ಚೆ ನಡೀತಿರ್ತಕ್ಕಂಥದ್ದು. ಅಷ್ಟು ಮಾಹಿತಿನ ಈಗಾಗಲೇ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಪಡೆದುಕೊಂಡಿರ್ತಕ್ಕಂಥದ್ದು ಮತ್ತು ಎಸಿಸಿ ಮಾಜಿ ಅಧ್ಯಕ್ಷ ಮತ್ತು ಕಾಂಗ್ರೆಸ್ನ ಅಧಿನಾಯಕಿ ಅಂತಲೇ ಕರೆಯುವಂತ ಸೋನಿಯಾ ಗಾಂಧಿ ಅವರು ಕೂಡ ಕರ್ನಾಟಕದ ತಮ್ಮ ಆಪ್ತ ಮೂಲಗಳಿಂದ ಸದ್ಯದ ಬೆಳವಣಿಗೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನು ಪಡೆದಿರುವಂತದ್ದು. ಅಲ್ಲದೆ ಕಾಂಗ್ರೆಸ್ನ ಅನೇಕ ನಾಯಕರುಗಳು ಮಾಹಿತಿಯನ್ನು ಪಡೆದಿರ್ತಕ್ಕಂಥ. ಹಾಗಾಗಿ ಅಂತಿಮವಾಗಿ ಇತಿಶ್ರೀ ಹಾಕುವ ಸಂಬಂಧಪಟ್ಟಾಗೆ ಮಹತ್ತರವಾದ ಸಭೆ ನಡೀತಿರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಪಟೇಲ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ.